ಯಾವುದೋ ಒಂದು ನಂಬರಿಂದ ಫೋನ್ ಮಾಡಿದ್ರು, ನಾನು ತಮಿಳ್ನಾಡಲ್ಲಿ ಅಂದರು, ನಿನಗೆ ನಾನೇ ಮಾಡಿದ್ದು ಅಂದ್ರು. ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದು? ಅದೇ ಒಂದು ಪ್ರಶ್ನೆ. ಯಾಕಂದ್ರೆ ಯಾರೋ ಒಬ್ಬ ಬಂದು ಏನೋ ಮಾಡ್ತಾನೆ, ಕೇಳಿಸ್ಕೊಳ್ಳಿ, ನಿಮಗೆ ನಾನೇ ಮಾಡಿದ್ದು, ನಿಮಗೆ ಮಾಡಿಸ್ತವ್ರು ಒಬ್ರು ಇದ್ದಾರೆ, ನನಗೆ ಅಡ್ವಾನ್ಸ್ ಕೊಟ್ಟರು, ನಾನು ಮಾಡಿದ್ದೀನಿ. ನಿಂಗೆ ಮಾಡಿದವನಿಗೂ ದೇವ್ರು ಒಳ್ಳೇದು ಮಾಡಲಿ, ಹಿಂಗೆ ಮಾಡ್ತಾ ಇರೋದು ನೀನು. ಅವ್ರ ಹೆಂಡತಿ ಕೂತಿದ್ದ ಜಾಗದಲ್ಲೇ ಬೀಡಿ ಎತ್ಕೊಂಡು ಬೀಡಿ ಸೇರ್ತಾ ಕೂತಿದ್ರು. ಇದೆಂಥ ವಿಚಿತ್ರ ಇದು. ಗಂಡ ಗುರುಗಳೇ ಬಂದ್ಬಿಟ್ಟ ಇಲ್ಲಿ ಬಂದ, ಅಯ್ಯೋ ಇಲ್ಲಿ ಬಂದ, ನನಗೆ ಹಿಡ್ಕೊ ಅಂತ ನಾನು ಕೈ ಹಿಡ್ಕೊಂಡ್ರೆ ಈ ನಿಂಬೆಹಣ್ಣು ಥರ ಸಿಗೋದು. ನಿಂಬೆಹಣ್ಣು ಥರ ಸಿಗೋದು ಸರ್, ಚರ್ಮದಲ್ಲಿ. ನಿಂಬೆಹಣ್ಣು ಥರ ಸಿಗೋದು. ನಾನು ಹಿಡ್ಕೊಂಡಿದ್ದೀನಿ, ಹಿಂಗೆ ಬಿಟ್ಟರೆ ಮುಂದೆ ಕೊಡೋದಿದೆ. ಆಮೇಲೆ ಬಿಡು ಅಂತ ನಾನು ಬಿಟ್ಟರೆ ಇಲ್ಲಿಗೆ ಬಂದು ಇಲ್ಲಿಂದ ಎಗರು ಬಿಡೋದು. ಅದು ಹೆಂಗೆ ಹೋಗೋದೋ ಗೊತ್ತಿಲ್ಲ. ವಿಚಿತ್ರ. ನಮಸ್ಕಾರ ವೀಕ್ಷಕರಿಗೆ. ಸರ್, ಈಗ ಒಂದು ವಿಶೇಷವಾದ ಸಬ್ಜೆಕ್ಟು. ಯಾಕಂದರೆ ಈ ಫೀಲ್ಡ್ ಬಂದು ನೆಗೆಟಿವ್ ಇದೆ. ಅದರ ಹಿಂದೆ ನೀವು ಮತ್ತು ನಿಮ್ಮ ಥರ ತುಂಬ ಗುರುಗಳು ಕೆಲಸ ಮಾಡ್ತಾ ಇದ್ದೀರಾ. ಇದರಲ್ಲಿ ಯಾರಿಗೋ ಒಬ್ಬರಿಗೆ ಪ್ರಯೋಗ ಮಾಡೋದು, ಅದು ಸಾಮಾನ್ಯ ಜನ ಆಗ್ಬೋದು, ಇಲ್ಲ ನಿಮ್ಮಂಥ ಗುರುಗಳು ಕೂಡ ಇನ್ಯಾರೋ ವಿದ್ಯೆ ಕಲ್ತಿರೋರು ಅವ್ರಿಗೆ ಹೋಗಿ ತೊಂದರೆ ಮಾಡುವಂಥ ಅವರಲ್ಲಿರೋ ಶಕ್ತಿಗಳನ್ನ ಕಲಿಸ್ತಾರೆ. ಅದು ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ಈಗ ಯಾಕಂದರೆ ನಿಮಗೆ ಕಾಲು ಸ್ವಲ್ಪ ಏಟಾಯಿತು, ಕೆಲವರು ಇದರಲ್ಲಿ ನೆಗೆಟಿವಿಂದ ಆಯಿತು, ಇಲ್ಲ ಯಾವುದೋ ಕೇಸ್ ಅಟೆಂಡ್ ಮಾಡಿದಾಗ ಆಯಿತು, ನಿಮ್ಗೆ ಗೊತ್ತಿದೆ ಒರಿಜಿನಲ್ ಏನಾಯಿತು ಅನ್ನೋದು ನಿಮಗೆ ಕ್ಲಾರಿಟಿ ಇದೆ. ಅದು ಇದೇ ಉದ್ದೇಶಕ್ಕೆ ಆಯಿತು ನನಗೆ, ಹಾಗಾಗಿ ಅದರದ್ದು ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ದೀರಾ. ಬಟ್ ಕೆಲವ್ರಿಗೆ ಇವರು ಈ ಫೀಲ್ಡಲ್ಲಿ ಎದ್ದು ನಿಂತ್ಕೊಂಡು ಏನೋ ಒಂದು, ಅಂದರೆ ಈಗ ಹೊರಗಡೆ ಜನಕ್ಕೆ ಅದರಲ್ಲಿ ಮಾಂತ್ರಿಕರು ಇರ್ತಾರೆ, ಕೆಟ್ಟದ್ದು ಮಾಡೋರು ಇರ್ತಾರೆ, ಅವರು ಇಂಥವ್ರಿಗೆ ಪ್ರಯೋಗಗಳು ಮಾಡಿ ಎಫೆಕ್ಟ್ಗಳು ಮಾಡಬೇಕು ಅಂತಲೇ ಕೈ ಇಕ್ಕಿದಾಗ ಈ ಒಂದು ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ. ಅದು ಸಾಮಾನ್ಯ ಮನುಷ್ಯ ಆದರೂ ಸರಿ, ಮಾಂತ್ರಿಕ ಆದರೂ ಸರಿ, ಒಬ್ಬ ಗುರೂಜಿ ಆದರೂ ಸರಿ. ನಾನು ಸಾಕಿರೋ ಒಂದಷ್ಟು ಏನೋ ಶಕ್ತಿಗಳಿಗೆ, ಇಲ್ಲ ನಾನು ವಶ ಮಾಡ್ಕೊಂಡಿರೋ ಶಕ್ತಿಗಳಿಗೆ, ಹೋಗು ನೀನು ಅವ್ರಿಗೆ ಏಟ್ ಮಾಡು, ಅವ್ರಿಗೆ ಬೀಳಿಸು, ಅವ್ರಿಗೆ ತೊಂದರೆ ಕೊಡು ಅಂದರೆ ಅದು ಹೋಗಿ ಆ ತೊಂದರೆ ಕೊಟ್ಟು ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅದು ಪಬ್ಲಿಕ್ಕಾಗಿ ಎಲ್ಲರ ಮುಂದೆ ಹೇಳೋದಿಲ್ಲ, ಪರ್ಸ್ನಲ್ ಆಗಿ ಆ ವಿಚಾರಗಳು ನಮ್ಗೆ ಗೊತ್ತಾಗ್ತವೆ. ಬೇಕಂತ ನಾವೇ ಮಾಡಿಸಿದ್ದು ಅನ್ನೋ ಥರ ಇದ್ದಾಗ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಅದು ಹೇಳಿದ ತಕ್ಷಣ ಬಂದು ಮಾಡುತ್ತಾ, ನಿಮ್ಮಲ್ಲಿ ಕೂಡ ಶಕ್ತಿಗಳಿದ್ದು ಆ ಶಕ್ತಿಗಳನ್ನ ಎದುರಿಸಿ ನಿಮಗೆ ತೊಂದರೆ ಕೊಡೋಕ್ಕಾಗುತ್ತಾ? ಯಾವ ಥರ ಈ ಘಟನೆ ಹೆಂಗಾಗುತ್ತೆ? ಹೆಚ್ಚು ಕಮ್ಮಿ ಆಗಬೇಕಂದ್ರೆ ಹೇಗೆ ಕಾರಣ ಇದು? ಸರ್, ನಾವು ಯಾವುದೇ ಶಕ್ತಿ ದೇವತೆನ ಪೂಜೆ ಮಾಡಿ ನಾವು ಸಿದ್ಧಿ ಮಾಡಿಕೊಂಡು ಸಾಧನೆ ಮಾಡ್ತೀವಿ ಅಂತಂದರೆ, ಅವರಿಂದ ಯಾವುದೇ ಕೆಟ್ಟ ಕೆಲಸ ಮಾಡಿಸ್ತೀವಿ ಅಂದರೆ ಅದು ನಿಮಗೆ ಸಿದ್ಧಿ ಆಗಲ್ಲ. ಸಿದ್ಧಿ ಆಗಲ್ಲ. ನಾವೇನೇ ಮಾಡಿದ್ರು 10 ಜನಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಅಂದ್ಬಿಟ್ಟೆ ನೀವು ಪೂಜೆ ಮಾಡಬೇಕು. ನೀವು ಪೂಜೆ ಮಾಡಿ ಅವನು ಕೆಟ್ಟದಾಗಲಿ ಅನ್ನಂಗಿದ್ರೆ ಸಿದ್ದರಾಮಯ್ಯನವ್ರು ಯಾವತ್ತೋ ಇಳಿಬೇಕಾಯ್ತು ಸರ್ಕಾರದಿಂದ. ಹೌದು. ಎಷ್ಟು ಕೋಟಿಗಟ್ಟಲೆ ಇರ್ತಕ್ಕಂಥ ಜನ ಇದ್ದಾರೆ, ಅವ್ರ ಹಿಂದೆ ಬಿದ್ದಿದ್ದಾರೆ. ಸ್ವಾಮಿಗಿಂತ ಸ್ವಾಮೀಜಿಗಳು ದೊಡ್ಡವ್ರು ಇದ್ದಾರೆ. ಹೌದು. ಎಂತೆಂಥ ಸ್ವಾಮೀಜಿಗಳನ್ನ ನೋಡಿದ್ದೀರಾ? ಇದ್ದಾರೆ. ಎಷ್ಟೋ ಲಕ್ಷ ಖರ್ಚು ಮಾಡಿ ಬಿಡಿಸ್ಬೋದಾಗಿತ್ತಲ್ಲ, ಯಾಕಾಗಿಲ್ಲ? ಜನರಲ್ ಥಿಂಕ್ ಮಾಡಿ ನೀವು. ಹೌದು. ಬಟ್ ಯಾಕಂದ್ರೆ ಅವ್ರನ್ನ ಮುಟ್ಟಕ್ಕಾಗಿಲ್ಲ, ಅವ್ರಿಗೆ ಏಟ್ ಮಾಡ್ಸಕ್ಕಾಗಿಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಮಾಡ್ಸಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಇಷ್ಟು ಲಕ್ಷ ಕೋಟಿ ಇರೋಂಥ ವ್ಯಕ್ತಿಗಳಿದ್ದಾರೆ. ಹಂಗೆ ಮಾಡಕ್ ಬರಲ್ಲ. ಅವ್ರ ಹಣೆ ಬರ ಅದು ಚೇಂಜ್ ಆಗಬೇಕು. ಚೇಂಜ್ ಆದಾಗೆ ಅದು ಬದಲಾವಣೆ ಅನ್ನೋದು ಆಗೋದು. ಇಲ್ಲ ಟಾರ್ಚರ್ ಕೊಟ್ಟಾಗ, ಏನೋ ಒಂದು ಎಗೇನ್ಸ್ಟ್ ಪಾರ್ಟಿ ಅವ್ರು ಟಾರ್ಚರ್ ಕೊಟ್ಟಾಗ ಮಾಡಿದಾಗ ಏನೋ ಆಯ್ತಾ ಹೋಗಿ ಅಂತ ಬಿಟ್ಬಿಟ್ಟು ನೆಟ್ ಇಳಿಬೇಕು. ಹಂಗೆ ಮಾಡೋಕ್ಕಾಗಲ್ಲ. ಆ ಥರ ಮಾಡಂಗಿದ್ರೆ ನಾನು ನಿಮಗೆ ಮಾಡಿಸೋದು, ನೀವು ಇನ್ನೊಬ್ರಿಗೆ ಮಾಡಿಸೋದು, ಅವ್ರು ಇನ್ನೊಬ್ರಿಗೆ ಮಾಡಿಸೋದು, ಮನುಷ್ಯ ಬದುಕಕ್ಕೆ ಆಗಲ್ಲ. ಪ್ರತಿಯೊಬ್ಬರಿಗೂ ಒಬ್ಬರು ಎಗೇನೆಸ್ಟ್ ಇದ್ದೇ ಇರ್ತಾರೆ. ಪ್ರತಿಯೊಬ್ಬರಿಗೂ ನನಗೊಬ್ಬ ಎಗೇನೆಸ್ಟ್ ಇದ್ರೆ ನಿಮ್ಗೊಬ್ಬ ಎಗೇನೆಸ್ಟ್ ಇದ್ದೇ ತಾನೆ ಸಾಮಾನ್ಯ. ನೀವು ಇಷ್ಟು ಜನ ಸ್ವಾಮೀಜಿಗಳು ನೋಡ್ತಿರ್ತೀರ, ನೀವು ಯಾರಿಗಾನ ಹೇಳಿ ಇವರಿಂದ ನಂಗೆ ತೊಂದರೆ ಇದೆ ಕಣ್ರಿ ಮಾಡಿಸ್ಬೋದಲ್ವ? ಸುಳ್ಳು, ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾರನ್ನ ಮಾಡ್ಸೋಕ್ಕೆ ಆ ಶಕ್ತಿ ಭಗವಂತ ಯಾರಿಗೂ ಕೊಟ್ಟಿಲ್ಲ. ಬೈ ಚಾನ್ಸ್ ಈಗ ನೀವು ಹೇಳಿದಂಗೆ ದೈವ ಶಕ್ತಿಗಳ ಕೈಯಲ್ಲಿ ಸಾಧ್ಯ ಇಲ್ಲ, ನೆಗೆಟಿವ್ ಶಕ್ತಿಗಳೇನಾದ್ರೂ ನಾನು ಅದನ್ನೇ ಹೇಳ್ತಾರೆ ಸರ್. ನೆಗೆಟಿವ್ನ ಸಂಪದೆ ದೈವ ಶಕ್ತಿ, ನೆಗೆಟಿವ್ ಶಕ್ತಿ ಅಂದರೆ ದೇವ್ರದೇ ಒಂದು ಅವತಾರನೇ ನೆಗೆಟಿವ್ ಶಕ್ತಿ. ಶಿವನೇ ಬೋಲೋನಾಥ್, ಸ್ಮಶಾನ ರುದ್ರ ಶಿವನೇ. ಹೌದು. ಶಿವನ ಲಿಂಗಕ್ಕೆ ನಾವೇನಕ್ಕೆ ಪೂಜೆ ಮಾಡ್ತೀವಿ? ಕಾಪಾಡಲಿ ಅಂತ. ಸ್ಮಶಾನದಲ್ಲಿ ಕೂತ್ಕೊಂಡಾಗ ವೀರಭದ್ರಂಗೆ ಪೂಜೆ ಮಾಡ್ತೀವಿ.
ಪಾರ್ವತಿ ದೇವಿನೇ ಕಾಳಿ ರೂಪ. ಹ್ಮ್ ಕಾಳಿನ ವಶಿ ಮಾಡ್ಕೊಂಡು ಏನೋ ಮಾಡಿ ಮಾಡ್ಸಕ್ಕ ಅಮ್ಮ ಮಾಡಲ್ಲ. ನಿಮ್ಮ ಪೂಜೆ ಮಾಡಿದ್ರೆ ನಿಮ್ಮಲ್ಲಿ ಇರ್ತಾಳೆ. ಹ್ಮ್ ನಿಮ್ಮ ಒಳ್ಳೆ ಕೆಲಸಕ್ಕೆ ಅವಳು ಕೈ ಹಾಕಿ ಸಾಥ್ ಕೊಡ್ತಾಳೆ. ಕೆಟ್ಟ ಕೆಲಸ ಮಾಡೋದಾಗ ಅವಳು ಮಾಡಲ್ಲ. ಹ್ಮ್ ನಾವು ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ ನಿನ್ನ ಕರ್ಕೋತಾ ಇದ್ದೀನಿ ಹ್ಮ್ ಅಂದಾಗ ನೆಕ್ಸ್ಟ್ ಅದು ಅವ್ರ ತಲೆಯಲ್ಲಿ ಇರ್ತದೆ. ಹ್ಮ್ ನಾನು ಕೆಟ್ಟದ್ದು ಮಾಡಬೇಕು, ಇವ್ರು ಒಳ್ಳೆ ಇವ್ರಿಗೆ ಹಾಳು ಮಾಡು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಅದು ಅವ್ರ ನೆಮ್ಮದಿಯಲ್ಲಿ ಇರೋಲ್ಲ. ಅರ್ಥ ಆಯ್ತಾ? ಇದೇನಾಗುತ್ತೆ ಅಂದರೆ ನನಗೆ 1.5 ತಿಂಗಳ ಮುಂಚೆ ಆಕ್ಸಿಡೆಂಟ್ ಆಯಿತು. ಬೈಕಲ್ಲಿ ಅದು ಹೇಳಿದ್ರಿ? ಬೈಕಲ್ಲಿ ಬಿದ್ದೆ, ಆಕ್ಸಿಡೆಂಟ್ ಆಯಿತು. ನನಗೆ ಹೋಗ್ಬೇಕಾದ್ರೆ ನೆಗೆಟಿವ್ ನಾನು ಮುಟ್ಟೋಕ್ಕಾಗಲ್ಲ, ಗಾಡಿನೇ ವೈಬ್ರೇಟ್ ಮಾಡ್ತು, ಇನ್ನೊಂದು ಮಾಡ್ತು, ದೇವ್ರಿಚ್ಛೆ. ಬಿದ್ದೆ. ಬಂದಮೇಲೆ ನನ್ನ ಬೆನ್ನಿಂದ ಒಂದು ನೆಗೆಟಿವ್ ಇತ್ತು, ತೆಗೆದಾಕ್ದೆ ನಾನು. ತೆಗೆದಾಕಿದ್ಮೇಲೆ ಹಾಸ್ಪಿಟ್ಲಿಗೆ ಹೋದೆ, 3 ಬೋನ್ ಕಟ್ಟಾಗಿತ್ತು. ಅದನ್ನು ಏನು ಮಾಡಬೇಕು ಮಾಡಿಸ್ಕೊಂಡೆ, ಕ್ಯೂರ್ ಆಗ್ತಾಯಿದೆ, ರೆಡಿ ಆಗ್ತಾಯಿದ್ದೀನಿ. ಆದರೆ ಇದರ ಅಡ್ವಾಂಟೇಜ್ಗಳು ಭಾಳಷ್ಟು ಜನ ತಗೊಳ್ತಾರೆ. ಹೆಂಗೆ ಅಂದರೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಯಾವುದೋ ಒಂದು ನಂಬರಿಂದ ಫೋನ್ ಮಾಡಿದ್ರು, ನಾನು ತಮಿಳ್ನಾಡಲ್ಲಿದ್ದೀನಿ ಅಂದರು. ನಿನಗೆ ನಾನೇ ಮಾಡಿದ್ದು ಅಂದರು. ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದು? ಅದೇ ಒಂದು ಪ್ರಶ್ನೆ. ಯಾಕಂದ್ರೆ ಯಾರೋ ಒಬ್ಬ ಬಂದು ಏನೋ ಮಾಡ್ತಾನೆ, ಕೇಳಿಸ್ಕೊಳ್ಳಿ, ನಿಮಗೆ ನಾನೇ ಮಾಡಿದ್ದು, ನಿಮಗೆ ಮಾಡಿಸ್ತವ್ರು ಒಬ್ರು ಇದ್ದಾರೆ, ನನಗೆ ಅಡ್ವಾನ್ಸ್ ಕೊಟ್ಟರು, ನಾನು ಮಾಡಿದ್ದೀನಿ. ನನ್ನ ಬಾಯಲ್ಲಿ ಬಂದಿದ್ದು ಒಂದೇ ಉತ್ತರ, ಮಾಡಿಸ್ತವ್ರಿಗೆ ಮಾಡಿದವ್ರಿಗೆ ಇಬ್ಬರು ದೇವ್ರು ಒಳ್ಳೇದು ಮಾಡ್ಲಪ್ಪ ಅಂದೆ. ಒಳ್ಳೇದೇ ಬಯಸಿ. ನಾನು ಕೆಟ್ಟದ್ದು ಮಾತಾಡೋಕ್ಕೆ ಹೋಗಲ್ಲ, ನನಗೆ ಕೋಪ ಬರಬೇಕಲ್ವ? ಹೌದು. ಅವ್ನು ಏನು ಮಾಡಿಲ್ಲ ಅಂತ ಗೊತ್ತು, ನಾನು ಯಾಕೆ ಸುಮ್ಮನೆ ಅವ್ನಿಗೆ ಎಗರಾಡಲಿ? ಬಟ್ ಅಲ್ಲಿ ಏನೋ ಒಂದು ಅಡ್ವಾಂಟೇಜ್ ತಗೊಳ್ಳೋಕ್ಕೋಸ್ಕರ ಇದರಲ್ಲಿ ಏನೋ ಅದು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿಸೋರು ಹೇಳಿದ್ರಂತೆ, ಏನೋ ಕೆಳಗಡೆ ಬಿದ್ದು ಹಿಂಗಾಗಬೇಕು, ಹಂಗಾಗಬೇಕು, ಬೆಡ್ ರಿಟರ್ನ್ ಆಗಬೇಕು ಅಂತ. ಅದಕ್ಕೆ ನಾನು ಜಾಸ್ತಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಮಾಡ್ತೀನಿ ಅನ್ನಂತೆ. ಸ್ವಲ್ಪ ಮಾಡ್ತೀನಿ ಅಂತೆ. ಸೊ ಅದಕ್ಕೆ ನಾನು ಏನು ಒಪ್ಕೊಂಡು ಅಡ್ವಾಂಟೇಜ್ ತಗೊಂಡ್ರೋ ಗೊತ್ತಿಲ್ಲ. ನಾನು ಬಿದ್ದು ಬೆಡ್ ರಿಟರ್ನ್ ಅದೇ ಫೋನ್ ಮಾಡ್ಬೇಕಾದ್ರೆ ಅದನ್ನ ಹೇಳ್ದೆ, ಈಗ 1.5 ತಿಂಗಳಾಯ್ತು ನೀವು ಬೆಡ್ ರಿಟರ್ನ್ ಆಗಿ, ನಾನೆಲ್ಲ ನೋಡ್ತಾ ಇದ್ದೀನಿ, ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀನಿ, ನಾನು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಅದು ಇದು. ನೀನು ನೋಡಪ್ಪ, ದೇವ್ರು ಒಳ್ಳೇದು ಮಾಡಲಿ ನಿನಗೆ ಅಂದೆ. ನಾನು ಯಾರಿಗೂ ಅಪೋಸ್ ಮಾಡಲ್ಲ. ನಿಂಗೆ ದೇವ್ರು ನಿಂಗೆ ಮಾಡಿಸ್ತವನಿಗೂ ಮಾಡಿದವನಿಗೂ ದೇವ್ರು ಒಳ್ಳೇದು ಮಾಡಲಿ, ಹಿಂಗೆ ಮಾಡ್ತಾ ಇರು ನೀನು ಅಂದೆ. ಹಿಂಗೆ ಮಾಡ್ತಾ ಇರು ಅಂದೆ. ಯಾಕೆಂದರೆ ನನಗೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಕೋಪ ಮಾಡ್ಕೊಳ್ಳೋದು ಅರ್ಥ. ಈಗ ಒಬ್ಬ ಮನುಷ್ಯ ಬೆಳೀತವನೇ ಅಂದರೆ ತುಳಿಯೋಕ್ಕೆ ಭಾಳ ಜನ ಇರ್ತಾರೆ, ತುಳಿಯೋಕ್ಕೆ ಭಾಳ ಜನ ಇರ್ತಾರೆ. ಆದರೆ ನಾವು ಆ ಸಂಬಂಧದಲ್ಲಿರೋರ ಮೇಲೆ ಅನುಮಾನ ಬರ್ತಾ ಇರ್ತದೆ. ನಮ್ಮ ಸಂಪಾದನೆ ಎಲ್ಲಿ ಮಾಡ್ತಾ ಇದ್ದೀವಿ ಆ ಸಂಬಂಧದ ಮೇಲೆ ನಮಗೆ ನಿಗಾ ಇರ್ತದೆ. ಅದಕ್ಕೆ ತಕ್ಕಂತೆ ಇವರು ನಮ್ಮನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಾನು 2 ಮಾತಲ್ಲಿ ಕಟ್ ಮಾಡಿದೆ. ನೀನು ಮಾತಾಡ್ತಾ ಇದೀಯಾ, ನೀನೇ ಮಾಡಿದ್ದು, ನಿನ್ನ ತಾಕತ್ತು ಏನೈತೆ ಮಾಡೋಕೆ ಅಂತ ಫೋನ್ ಕಟ್ ಮಾಡಿದೆ. ಅವನ ಹತ್ರ ಮಾತು ಬಳಸೋವಂಥದ್ದು ನನಗೆ ಅವಶ್ಯಕತೆ ಇಲ್ಲ. ಈಗ ನಂಬರ್ ಇತ್ತು, ನನಗೆ 2 ನಿಮಿಷ ಆಗಿತ್ತು. ಆ ನಂಬರ್ನ ಸೈಬರ್ಗೆ ಕೊಟ್ಬಿಟ್ಟು ಇವ್ನು ಯಾರು ಏನು ಇತ್ತಂತ ಸರ್ಚ್ ಮಾಡಿ ಎತ್ಕೊಂಬಂದು ಕೊಟ್ಟಿಸಿ ಇವ್ನು ಮಾತಾಡೋದೆಲ್ಲ ರೆಕಾರ್ಡ್ ಆಗಿದೆ. ನಿಮಗೆ ನಾನೇ ಮಾಡಿದ್ದು ಅಂತ ಹೇಳಿರೋ ರೆಕಾರ್ಡ್ ಆಗಿದೆ. ಸಿಗ್ತಾರೆ, ಹೌದು, ಬಿಡ್ಬೋದು ಅವನಿಗೆ. ಆದರೆ ನಾನು ಎಕ್ಸಂಪ್ಷನ್, ಮಾನವೀಯತೆ. ಆದರೆ ಮಾಡಿದೆ ಅಂತ ಹೇಳ್ತೀನಿ, ಮಾಡಿದ್ದೇ ನಿಜ. ಆದರೆ ಅಮಾಯಕರುಗಳಿಗೆ ಈ ಥರ ದುಡ್ಡು ತಗೊಂಡು ಮಾಡಿದಾಗ ಒಂದು ದಿವಸ ನೀನು ಕೆಳಗೆ ಬಿದ್ದಾಗ ನಿನ್ಗೆ ಯಾವ ದೇವರು ಕೂಡ ಅನ್ನ ಕೊಡಲ್ಲ. ಯಾರು ಯಾರನ್ನ ಕೆಟ್ಟದಾಗಿ ನೋಡಬಾರ್ದು, ಮಾಡಬಾರ್ದು. ಮಾತುಕತೆ ಮುಖಾಂತರ ಏನಾಗೈತಿ, ಏನು ತೊಂದರೆ, ಯಾವ ಥರ ತೊಂದರೆ. ನೀನು ನನಗೆ ಮಾಡ್ತಿದ್ದೆ, ನೀನು ಬ್ಯುಸಿ ಇದ್ರೆ ನಿನಗಿಂತ 10ರಷ್ಟು ಬ್ಯುಸಿ. ಅದು ಸಿಂಗಲ್ ವರ್ಲ್ಡ್ ಮಾತುಗಳು ಸರ್, ನನಗೆ ಇಡಿಸಲ್ಲ. ಅದು ರೆಸ್ಪೆಕ್ಟ್ ಇಲ್ಲ. ನಾವೇನು ನಮ್ಮ ಏಜ್ ಏನು, ಅದು ಹೇಳ್ತೇನೆ. ನಿಮಗಿಂತ ಅರ್ಧ ವಯಸ್ಸಾಗಿಲ್ಲ ಸರ್, ನನ್ನ ಚಿಕ್ಕವನು ಅಂತ. ಮತ್ತೆ ಎಷ್ಟೊಂದು ಇದೊಂದು ಆದರೆ ಮಾಡ್ತಾ ಇರೋದೇ ತಪ್ಪು ಅಂತ ಅವನಿಗೆ ಗೊತ್ತಿದೆ. ಆದ್ರೆ ಅವ್ನು ಏನು ಮ್ಯಾನಿಪುಲೇಟ್, ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸ, ಬ್ಲ್ಯಾಕ್ ಮೇಲ್ ಮಾಡಿ ಏನಾದರೂ ಅಲ್ಲಿಂದ ದುಡ್ಡು ನಿಮಗೆ ನಾನೇ ಮಾಡ್ತಿದ್ದು ಅಂದರೆ ಏನಪ್ಪ ಮಾಡಬೇಡ, ಒಂದಷ್ಟು ಕಾಸು ಕೊಡ್ತೀನಿ, ಏನೋ ಬಿಟ್ಬಿಡು, ಅದೇನೈತೆ ಮಾಡುತ್ತೆ. ನಾವು ಸತ್ತೋದ್ರೂ ಹೇಳಲ್ಲ. ನನಗೆ ಗೊತ್ತು ಶಕ್ತಿ ನನಗಿಷ್ಟು ಕೊಟ್ಟವನೇ, ಇಷ್ಟು ನಾನು ಇದುವರೆಗೂ ಏನೇನು ಮಾಡಿದ್ದೆ ಎಲ್ಲ ಸ್ಥಿತಿಯಾಗಿದೆ. ಆದರೆ ನಮ್ಮ ಲಕ್ಷಾಂತರ ರೂಪಾಯಿ, ಕೋಟಿ ಗಟ್ಟಲೆ ದುಡ್ಡು ನನಗೆ ತಂದ್ಕೊಡೋ ದೇವರೇನೋ ನನ್ನ ಜೊತೆಲಿದ್ದೀನಿ. ನಾನು ಯಾಕೆ ನಿಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತವರೆಗೂ ಗಂಟ್ಲು ಹರ್ಕೋಬೇಕು?
ನಾವು ದುಡ್ದೇ ಅಲ್ವಾ ಮಾಡಬೇಕು. ಕೊಡಲ್ಲ ಆ ಥರ ಎಲ್ಲ ಯಾರು ಮಾಡೋ ಕೆಟ್ಟದ್ದು. ಅರವಿಂದ್ ಅವ್ರಿಗೆ ಏನೋ ತೊಂದರೆ ಇದೆಯಾ ಅದನ್ನ ನಾನು ಚೆಕ್ ಮಾಡೋಷ್ಟು ಡೈರೆಕ್ಟಾಗಿ ನಾನು ನಿಮ್ಗೆ ಹೇಳ್ತಕ್ಕಂಥಷ್ಟು ನಮ್ಗೆ ಶಕ್ತಿ ಕೊಟ್ಟು ದೇವರು. ನಾವು ಪೂಜೆ ಮಾಡಲ್ಲ, ಪುನಸ್ಕಾರ ಮಾಡಲ್ಲ, ದಿಗ್ಬಂಧನ ಮಾಡ್ತೀವಿ. ಅದ್ರಲ್ಲಿ ಹೆಚ್ಚು ಕಮ್ಮಿ ಆದರೆ ನಾವು ಈಚೆಗೆ ಬರಲ್ಲ, ನಮಗೂ ಕಷ್ಟ ಇರ್ತದೆ. ಜಾಬ್ ಕಷ್ಟ ಐತೆ ನಿಮ್ದು. ನಾವು ಋಣಭಾರ, ನಮ್ಮ ಕೆಲಸ ಏನೈತೆ ನಾವು ದುಡ್ಡು ತಗೊಳ್ತೀವಿ. ನಾನು ಓಪನ್ ಆಗಿ ಹೇಳ್ತೀನಿ. ಈಗ ಹೇಳಿದ್ನಲ್ಲ ಒಂದು ಕೇಸ್ ಬಂದು ಈಗ 2-3 ಎಪಿಸೋಡ್ ಮುಂದೆ ಒಂದು ಹೇಳಿದ್ದೀನಿ. ಅವ್ರು 1 ಲಕ್ಷ ಕೊಡೋಕ್ಕೂ ರೆಡಿ ಇದ್ರು. ನಾನು ಮುಟ್ಲಿಲ್ಲ. ನನ್ನ ಮಗಳು ಹಾಸ್ಪಿಟ್ಲಿಂದ ಈಚೆಗೆ ಡಿಸ್ಚಾರ್ಜ್ ಮಾಡೋಂತ ಕೂತವಳಂತೆ. ಡಿಸ್ಚಾರ್ಜ್ ಆಗಿ ಈಚೆಗೆ ಬಂದ ತಕ್ಷಣ ನಾನು ನಿಮ್ಮನ್ನು ನೋಡೋಕೆ ಬರ್ತೀನಿ ಗುರುಗಳೇ. ನಮ್ಗೆ ಎಷ್ಟು ಖುಷಿ ಆಗ್ತಿದೆ. ಕೋಮದಲ್ಲಿ ತಂದೆ ಕರ್ಕೊ. ಆದರೆ ಇಂಥ ಕೆಲಸ ಮಾಡಿದವರು ಅಂದಾಗ ಅಪ್ರಿಷಿಯೇಟ್ ಮಾಡಬೇಕು. ಯಾರಿಗೂ ನಾವು ಕೆಟ್ಟದನ್ನ ಬಯಸಬಾರ್ದು. ಕೆಟ್ಟದ್ದು ಮಾಡೋರು ಅವರೇ ಅನುಭವಿಸ್ತಾರೆ ಬಿಡಿ. ಕೆಟ್ಟದ್ದು ಮಾಡೋರಿಗೆ ದಿವಸ 2,000 ರೂಪಾಯಿ ಸಿಕ್ಕಲ್ಲ. ಈ ಟೈಮಲ್ಲಿ ಇನ್ನೊಂದು ನಿದರ್ಶನ ಕೊಡ್ತೀನಿ ನಿಮ್ಗೆ ಇದ್ರ ಜೊತೆಲಿ. ನನ್ನ ಗುರುಗಳೊಬ್ರು ಇದ್ರು, ಅವ್ರು ಸತ್ತೋದ್ರು. ಅವ್ರ ಹೆಸರು ಮುನಿಯಪ್ಪ ಅಂತ ಅಂದ್ಬಿಟ್ಟು. ಓಕೆ. ಅವರಿಂದನೇ ನನಗೆ ಈ ವಿದ್ಯೆಗೆ ಪ್ರೇರಣೆ ಆಗಿತ್ತು. ಒಬ್ಬ ಮಾರ್ವಾಡಿಗೆ ನೆಗೆಟಿವ್ ಅಟ್ಯಾಕ್ ಆಗಿತ್ತು ಸರ್. ಅವ್ರಿಗೆ ಅದೇನು ಶಕ್ತಿ ಕೊಟ್ಟಿದ್ದು ಅಂತ ದೇವ್ರಿಗೆ ಗೊತ್ತಿಲ್ಲ. ಮಾತಾಸ್ ಹಾಸ್ಪಿಟ್ಲ್ ಎದುರುಗಡೆ ಒಂದು ಗೌರ್ಮೆಂಟ್ ಆಫೀಸ್ ಇದೆ, ಅಲ್ಲಿ ಕೆಳಗಡೆ ಇವರು ರೂಮ್ ಕೊಟ್ಟಿದ್ರು. ಅಂದ್ರೆ ಇವ್ರು ಏನು ಪವರ್ಫುಲ್ ಕೆಲಸ ಮಾಡ್ತಿದ್ರು ಗೊತ್ತಿಲ್ಲ, ಇವ್ರು ಉಳ್ಕೊಳಕ್ ಜಾಗ ಕೊಟ್ಟಿದ್ರು. ಬಾಂಬೆ ಅವರು ಮಾರ್ವಾಡಿ, ಅವ್ರಿಗಿಲ್ಲಿ ತೊಂದರೆ ಆಗಿತ್ತು. ಅವ್ರ ಹೆಂಡತಿಗೂ ಪ್ರಾಬ್ಲಮ್ ಆಗಿತ್ತು. ಅವ್ರ ಹೆಂಡತಿ ಕೂತಿದ್ದ ಜಾಗದಲ್ಲೇ ಬೀಡಿ ಎತ್ಕೊಂಡು ಬೀಡಿ ಸೇರ್ತಾ ಕೂತಿರು. ಇದೆಂತ ವಿಚಿತ್ರ ಇದು. ಗಂಡ ಗುರುಗಳೇ ಬಂದ್ಬಿಟ್ಟ ಇಲ್ಲಿ ಬಂದ. ಅಯ್ಯೋ ಇಲ್ಲಿ ಬಂದ, ನನಗೆ ಹಿಡ್ಕೊ ಅಂತ. ನಾನು ಕೈ ಹಿಡ್ಕೊಂಡ್ರೆ ಈ ನಿಂಬೆಹಣ್ಣು ಥರ ಸಿಗೋದು. ನಿಂಬೆಹಣ್ಣು ಥರ ಸಿಗೋದು ಸರ್, ಚರ್ಮದಲ್ಲಿ. ನಿಂಬೆಹಣ್ಣು ಥರ ಸಿಗೋದು. ನಾನು ಹಿಡ್ಕೊಂಡಿದ್ದೀನಿ, ಹಿಂಗೆ ಬಿಟ್ಟರೆ ಮುಂದೆ ಕೊಡೋದಿದೆ. ಕೊನೆಗೆ ನನಗೆ ಆವತ್ತು ನನ್ನಲ್ಲಿ ಏನೋ ಒಂದು ಶಕ್ತಿ ಐತೆ ಅಂತ ಗೊತ್ತಾಯ್ತು. ಆಮೇಲೆ ಬಿಡು ಅಂತ ಬಿಟ್ಟರೆ ಇಲ್ಲಿಗೆ ಬಂದು ಇಲ್ಲಿಂದ ಎಗರು ಬಿಡೋದು. ಅದು ಹೆಂಗೆ ಹೋಗೋದೋ ಗೊತ್ತಿಲ್ಲ. ಒಂದು ವಿಚಿತ್ರ ಅನುಭವ ಸರ್. ಅದು ಬಂದಾಗ ಏನಾಯ್ತು, ಇನ್ನೂ ಸರಿ ನೆಕ್ಸ್ಟ್ ಎರಡನೇ ಸರಿ ನಾನು ಹಿಂಗೆ ಕೂತಿದ್ದೀನಿ. ಗುರುಗಳು ಹಂಗೆ ಕೂತವ್ರೆ, ಇವ್ರು ಬಂದವ್ರು ಗಂಡ ಹೆಂಡ್ತಿ ಹಿಂಗೆ ಕೂತಿದ್ದಾರೆ ಬಾಗಿಲಲ್ಲಿ. ನೀನು ಹೋಗಿ ಬಾಗಿಲಲ್ಲಿ ನಿಂತ್ಕೋ ಅಂತಂದ್ರು. ಅವ್ರ ತಲೆ ಏನಿತ್ತು ನೋಡಿ. ಯಾವಾಗ ನಿಂಬೆಹಣ್ಣು ಮಾಡ್ಕೊಂಡಾಗ ಅದು ಒದ್ದಾಡ್ತಾ ಇತ್ತು, ಅವ್ರಿಗೆ ಗೊತ್ತಾಗ್ತಿತ್ತು ಅವ್ರಿಗೆ. ನೀನು ಹೋಗಿ ಬಾಗಿಲಿಗೆ ಅಟ್ಲಾಗಿ ನಿಂತ್ಕೊ ಅಂದ್ರು. ನಿಂತ್ಕೊಂಡೆ. ನಿಂತ್ಕೊಂಡು ಮೈ ಮೇಲೆ ಬಂದ್ಬಿಡ್ತಿದ್ದು. ಮೈ ಮೇಲೆ ಬಂದ್ಮೇಲೆ ಹೇಳಿದ್ರು ಅಲ್ಲೋಗಿ ನಿಂತ್ಕೊಂಡು, ಕಣ್ಣು ತೋರಿಸೋರು ನನಗೆ, ಅಲ್ಲೋಗಿ ನಿಂತ್ಕೊಂಡೆ. ಏಯ್ ನೀನು ಯಾರೋ, ನೀನು ಹಿಸ್ಟ್ರಿ ಗೊತ್ತು ನನಗೆ. ಚಪ್ಪಲಿ ತಗೊಂಡು ಹೊಡೆದಾಕ್ಬಿಡ್ತೀಯ. ಏಯ್ ನಾನು ಸ್ವಾಮೀಜಿನೇ ಕಣೋ, ನನ್ನೇನು ಮಾಡ್ತೀಯಾ? ನಾನೇನು ಮಾಡೋಕ್ಕಾಗಲ್ಲ. ಇವನೇನು ಮಾಡೋನು, ಇವ್ರಪ್ಪ ಏನು ಮಾಡೋನು ಗೊತ್ತಾ ನಿನಗೆ ಅಂತ ಆವಾಜ್ ಆಗ್ತವ್ರಿಗೆ. ಅವನು ಏನಾರು ಮಾಡಿರಲಿ, ಅವ್ನು ನನ್ನ ಹತ್ರ ಬಂದವನು ಒಳ್ಳೇದಾಗಬೇಕು. ಮರ್ಯಾದೆಯಾಗಿ ಹೋಗು, ನೀನು ಎಲ್ಲಿಂದ ಎಲ್ಲಿನ ಇರು, ನಾನು ಕರ್ಸ್ಕೋತೀನಿ ನಿನಗೆ ಅಂದರು. ಸಿಕ್ಕಾಪಟ್ಟೆ ಪವರ್ ಇತ್ತು ಅವ್ರಿಗೆ. ಹೋಗು ಅಂದರು. ಹೋಯ್ತೀನಿ, ಕರ್ಸ್ಕೊ, ನಿನ್ನ ತಾಕತ್ತಿರು ನೋಡೋಣ ಅಂತ ಅಂದ್ಬಿಟ್ಟು ಚಾಲೆಂಜ್ ಮಾಡಿಬಿಟ್ರು. ಇಳಿತು. ಹೋಗಲ್ಲ. ಯಾಕೆ ಅಂದ್ರೆ ಬಾಗಿಲಲ್ಲಿ ಅವ್ನು ನಿಲ್ಸಿದೆಯಲ್ಲ, ಅವ್ನು ಕರಿ, ಅವನಿದ್ರೆ ಏನಂತೆ. ನನ್ಗೆ ಹೋಗೋಕ್ಕಾಗಲ್ಲ, ಅವನ ಹತ್ರ ಏನೋ ಐತೆ ಗೊತ್ತಿಲ್ಲ ನನಗೆ. ಆತ್ಮಕ್ಕೆ ಏನೋ ಕಾಣಿಸ್ತಾ ಐತೆ ನಿಮ್ಮ ಹತ್ರ ಸರ್. ನನಗೆ ಸತ್ಯವಾಗ್ಲೂ ಅಲ್ಲಿವರೆಗೂ ನನಗೇನು ಗೊತ್ತಿಲ್ಲ ಸರ್. ಇದೆಲ್ಲ ನಡೆದಿದ್ದು 16 ವರ್ಷಕ್ಕೆ ಮುಂಚೆ, ಬಿಗಿನಿಂಗಲ್ಲಿ. ಆಮೇಲೆ ಬಾಯಿದ ಕಡೆ ಅಂದರು, ಬಂದು ಅಡ್ಕೆ ಕೆಳಗಡೆ ಬಿದ್ದದ. ಅಂದ್ರೆ ನೀವು ಅಡ್ಡ ನಿಂತಿರೋದಕ್ಕೆ ಅದು ಆತ್ಮ ಇವರಿಂದ ಹೊರಗಡೆ ಹೋಗಕ್ಕಾಗಿಲ್ಲ. ಆವಾಗ ಅವತ್ತು ರಾತ್ರಿನೇ ಅವ್ರು ನನಗೊಂದು ಮಂತ್ರ ಕೊಟ್ಟರು. ಇದನ್ನ ನೀನು ಜಪ ಮಾಡು, ನಿನಗೆ ಒಳ್ಳೆ ಶಕ್ತಿ ಸಿದ್ಧಿ ಆಗುತ್ತೆ. ನಮ್ಮ ಭಾಗಕ್ಕೆ ದೇವ್ರಿಗೆ ಗೊತ್ತು. ಅವರು ಅಲ್ಲಿಂದ ಶುರು. ಆದ್ರೆ ಅವರು ದುಡ್ಡಿಲ್ಲ ಅಂದಾಗ, ಯಾರು ಬಂದಿಲ್ಲ ಅಂದಾಗ ಕೆಟ್ಟದ್ದು ಮಾಡೋದಕ್ಕೂ ಅವರು ಕೈ ಇಟ್ಟವರ ರೆಡಿ ಆಗ್ಬಿಡೋರು. ಓಕೆ. ನನಗೆ ಅದು ಭಾಳ ಬೇಜಾರಾಯಿತು ಸರ್. ಅವ್ರು ಇಲ್ಲಿ ಕೂತ್ಕೊಂಡು ಒಬ್ಬ ಪೊಲೀಸ್ನವ್ರನ್ನ ಕಂಟ್ರೋಲ್ ಮಾಡ್ತಿದ್ರು. ಈ ಆತ್ಮ ತೆಗೆಯೋದಕ್ಕೆ ಒಂದು ಸ್ಮಶಾನಕ್ಕೆ ಕರ್ಕೊಂಡೋದ್ರು ನಮ್ಮ ಕಾರಲ್ಲಿ. ನಾನೇ ಕಾರು ಓಡಿಸ್ತಾ ಇದ್ದೀನಿ, ಪೊಲೀಸ್ನವ್ರು ಹಿಂಗೆ ಅಡ್ಡ ಆಗ್ತಾ. ಇವರು ಕೈಯಿಂದ ಏನು ಮಾಡಿದ್ರು, 50 ರೂಪಾಯಿ ತೆಗೆದ್ಬಿಟ್ಟು ಕೈ ಕೊಟ್ಟರು. ಅವ್ನ ಕೈ ಕೊಡು, ಅವ್ನ ಪಾಡ್ಗೆ ಅವ್ನು ಹೋಯ್ತಾನೆ ಅಂತಂದ್ರು.
ಇಳಿದ್ಬಿಟ್ಟು ಹೋದೆ, ಕೈ ಕೊಟ್ಟೆ, ಅವನೇನು ಮಾತಾಡಲ್ಲ, ಹೊಂಟೋದ ಅದ್ ಕಡೆ. ಕಾರ್ ನೆಟ್ಟುಗೋದು. ಬರೀ 50 ರೂಪಾಯಿ, ಬರೀ 50 ರೂಪಾಯಿ, ಏನು ಚೆಕ್ ಮಾಡಿಲ್ಲ. ಆ ಮುನಿಯಪ್ಪ ಅವ್ರ ಕೈಲಿ ಅಷ್ಟು ಶಕ್ತಿ ಇತ್ತು ಸರ್. ಅಂದ್ರೆ ಅಲ್ಲಿ ಏನೋ ಒಂದು ಅವ್ರಿಗೆ ಇವ್ರು ಈ ಕೆಲಸಗಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ಮನೆಯವರೇ ಅವ್ರನ್ನ ದೂರ ಮಾಡಿಬಿಟ್ಟಿದ್ರು. ಓಕೆ ಓಕೆ, ಹಾಂ, ಕೆಟ್ಟದ್ದು ಮಾಡ್ತಾರೆ. ಸಾಯ ಕೈಲಿ ಸಾಲ ಟೈಮಲ್ಲಿ ಅವ್ರಿಗೆ ಯಾರು ಸುತ್ತಮುತ್ತ ಇರಲಿಲ್ಲ. ನಾನೇ ಸ್ವಲ್ಪ ದಿವಸ ಅವ್ರಿಗೆ ರಾತ್ರಿ ಹೊತ್ತು ಊಟ, ಬೆಳಗ್ಗೆ ಹೊತ್ತು ನಾಷ್ಟ ಇದೆಲ್ಲ ಕೊಟ್ಬಿಟ್ಟು ಮನೆಗೆ ಬರ್ತಾ ಇದ್ದೆ. ಅವರು ಈ ಕೆಟ್ಟದ್ದನ್ನು ಸ್ವಲ್ಪ ಕೇಸ್ಗಳು ತೊಗೊಂಡ್ಬಿಟ್ರು. ಏನಿಲ್ಲ ಸರ್, ಮಾತು ಹಾಸ್ಪಿಟ್ಲು ದಾಟಬೇಕಾದ್ರೆ ಒಂದು ಗಾಡಿ ಹೊಡೆದ್ಬಿಟ್ಟು ರೋಡಲ್ಲೇ ಔಟು ಸತ್ತೋದ್ರು. ಅದಕ್ಕೆ ಒಳ್ಳೆ ಸಾವಿರ ಮಾಡಿ ದೇವರು ಆಶೀರ್ವಾದ ಮಾಡ್ತಾರೆ. ಕೆಟ್ಟದ್ದು ಮಾಡಿದಾಗ ಒಂದು ಕೆಟ್ಟದ್ದು ಮಾಡಿದ್ರು ನಿಮ್ಮ ಆಯಸ್ಸು ಅವತ್ತಿಗೆ ಅರ್ಧ ಕಮ್ಮಿ ಆಯಿತು ಅಂತ ಯಾವುದೋ ಒಂದು ರೂಪದಲ್ಲಿ ಅದು ತೊಂದರೆ ಮಾಡುತ್ತೆ. ಹೌದು, ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಇದನ್ನು ಹೇಳೋದು, ನಾನು ಕೆಟ್ಟದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ತಗೊಳ್ಳೋದು, ಕೆಟ್ಟದ್ದು ಮಾಡ್ಕೊಡ್ತೀನಿ ಅನ್ನೋದು, ನೀನು ವಶೀಕರಣ ಮಾಡಿ ಅವ್ರನ್ನ ಇದು ಮಾಡ್ತೀನಿ ಅನ್ನೋದು, ಇವೆಲ್ಲ ಭಾಳ ಡೇಂಜರು. ನೀವೇನೋ ಒಂದು ಪೂಜೆ ಮಾಡ್ತೀರಾ, ಏನೋ ಒಂದು ಮಾಡ್ತೀರಾ, ಅಲ್ಲೇನೋ ಒಂದು ಜರುಗಿಬಿಟ್ರೆ ಹೆಚ್ಚು ಕಮ್ಮಿ ಆದರೆ ಅದು ಕೋಇನ್ಸಿಡೆಂಟ್ ಥರ ಅಲ್ಲೇನೋ ಆಗ್ಬಿಡ್ತು ಅಂದರೆ ಅವ್ರು ನಂಬಿಟ್ಟು ದುಡ್ಡು ಕೊಟ್ಬಿಡ್ತಾರೆ. ಇದರಲ್ಲಿ ಯಾವತ್ತೋ ಒಂದು ದಿವಸ ನಿಮಗೆ ಡೇಂಜರು, ವಿಚಿತ್ರ ಅನ್ನೋದು ಕಾಯ್ದಿರ್ತದೆ. ನಾನು ತೊಂದರೆ ಕೊಡ್ಬೋದಾಗಿತ್ತು, ಏನು ಬೇಕಾದ್ರೂ ಮಾಡ್ಬೋದಲ್ವ, ನಂಬರ್ ಇತ್ತು ನನ್ನ ಹತ್ರ, ಏನೋ ಮಾಡ್ಬೋದಾಗಿತ್ತು. ನಾನು ಅಲ್ಲೇ ಬಿಟ್ಟೆ ಅವ್ರನ್ನ, ಬೇಡ ಅವನು ಯಾವಾಗ ನಿಮಗಿಂತ ನನ್ನ ಚಿಕ್ಕ ವಯಸ್ಸು ತುಂಬ ಅಂತ ಅಂದ, ಬದುಕೊಳ್ಳಿ, ಒಂದು ಎಕ್ಸಂಪ್ಷನ್, ನಾವು ಅದನ್ನು ಕಾಂಟ್ರವರ್ಸಿ ಮಾಡಿ ದೊಡ್ಡದು ಮಾಡಿ, ನಾನು ನಿನಗೆ ಮಾಡಿದ್ದು ನಾನೇ ಅಂತ ಅಂದಲ್ಲ, ಆವಾಗಲೇ ಗೊತ್ತಾಯಿತು ಇವನು ಎಷ್ಟು ಸುಳ್ಳುಗಾರ ಅಂತ. ಅಂದರೆ ಇಲ್ಲಿ ಏನಾದರೂ ನಿಮಗೆ ಭಯ ಇದ್ದಿದ್ರೆ, ಭಯ ಪಡಂಗಿದ್ದಿದ್ರೆ, ಅಯ್ಯೋ ಏನೋ ಮಾಡಕ್ಕೆ ಹೋಗ್ಬೇಡಪ್ಪ, ಏನೋ ಒಂದು ನೀವು ರಿಕ್ವೆಸ್ಟ್ ಮಾಡೋ ಥರ ಆಗೋದೇನೋ. ನನ್ನ ಬಾಯಿನಿಂದ ಏನು ಬರ್ತಿದೆ ಅಂತ ಅವ್ನು ವೆಯ್ಟ್ ಮಾಡ್ದ. ನಾನು ಹೆದರ್ಕೋತೀನ, ವೆಯ್ಟ್ ಮಾಡ್ದ. ನಾವು ಹೆದರ್ಕೊಳ್ಳೋ ಮಕ್ಕಳೇ ಅಲ್ಲ. ಎಷ್ಟು ಆತ್ಮಗಳ ಜೊತೆ ಹೊಡೆದಾಡಿದ್ದೀನಿ, ಎಂತೆಂಥ ಇದ್ರ ಜೊತೆ ಹೊಡೆದಾಡ್ಕೊಂಡು ಇಲ್ಲಿವರೆಗೂ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಅದರೊಳಗೂ 8 ವರ್ಷ ನಾನು ಯಾರಿಗೂ ಹೇಳಲೇ ಇಲ್ಲ. ನಿಮ್ಮ ಯೂಟ್ಯೂಬ್ ಕೂತ್ಕೊಂಡ್ಮೇಲೆ ಇಷ್ಟು ಫೋನ್ಗಳು, ಇಷ್ಟು ಫೋನ್ ಕಾಲ್ಗಳು, ತುಂಬ ದೊಡ್ಡ ಕೇಸ್ಗಳು, ದೊಡ್ಡ ಕೇಸ್ಗಳು ಮಾಡಿಸಿ. ಯಾಕಲ್ಲ ಆಗಲ್ಲ, ನಾನು ಈಗಲೂ ಹೇಳ್ತಾ ಇರಲಿಲ್ಲ, ಕ್ರಿಟಿಕಲ್ ಕೇಸ್ಗಳು ಅಟೆಂಡ್ ಮಾಡ್ತೀನಿ. ಸಣ್ಣ ಪುಟ್ಟ ಕೇಸ್ಗಳು ಬರಬೇಡಿ ನಮ್ಮ ಹತ್ರ, 108 ಜನ ಇದ್ದಾರೆ ಮಾಡ್ಕೊಡ್ತಾರೆ, ಹೋಗಿ ಅಷ್ಟೇ. ಕ್ರಿಟಿಕಲ್ ಯಾರ ಕೈಲಿ ಆಗಲ್ಲ ಅಂದಿದ್ದು ವಿಚಿತ್ರವಾದ ಕೇಸ್ಗಳು ಇಂಥವು. ನಾನು ಲಾಸ್ಟ್ ಎಪಿಸೋಡಲ್ಲಿ ನೋಡಿದೆ, 40 ಜನ ಸ್ವಾಮೀಜಿಗಳೊಬ್ರು ಸೈಕಾಟ್ರಿಕ್ಕು, ಡಬಲ್ ಕ್ಯಾರೆಕ್ಟ್ರು, ಎಷ್ಟು ತೊಂದರೆ ಕೊಟ್ಟಿದ್ದೆ. ಯಾವ ಸ್ವಾಮಿ ತ ಕೇರ್ ಕಟ್ಟಲ್ಲ, ನೀನು ಹೋಗಲೇ ಅಂತ ಬಂದು ಕ್ಲೀನಾಗಿ ಬಂದು ಮನೇಲಿ ಇರ್ತದೆ. ಅದು ಯಾವಾಗ ಬೇಕು ಬಾಡಿ ಮೇಲೆ ಬರ್ತಿದೆ, ಅದೇನು ಬೇಕು ತಗೋತಿದೆ, ಸೈಡಲ್ಲಿ ನಿಂತಿರ್ತದೆ. ಈ ನೆಗೆಟಿವ್ ಇದ್ದವನ್ನ ಇವರೇನೋ ಮಾಡ್ತಾರೆ, ಅದು ತೆಗಿಯೋಕ್ಕಾಗಲ್ಲ. ಒಂದು ಹೊಡೆದಾಗ, ಪೂಜೆ ಮಾಡಿದಾಗ, ಇನ್ನೊಂದು ಮಾಡಿದಾಗ ಅವತ್ತು ಒಂದು ಅರ್ಧ ಗಂಟೆ ಅಷ್ಟೇ ಅಂತೆ ಸಮಾಧಾನ. ಅಯ್ಯಮ್ಮ ಹೇಳ್ತಾರೆ ಕೇಳಿ, ಅರ್ಧ ಗಂಟೆ. ಈಗಲೂ ನಾವು ಫೋನ್ ಮಾಡಿದ್ರಿ, ಆದರೆ ಅವ್ರು ಒಂದು ಸರಿ ಫೋನ್ ಮಾಡೋಕ್ಕೆ ಬಿಟ್ಟಿಲ್ಲ, ಬ್ಯಾಕ್ ಟು ಬ್ಯಾಕ್ ನಾನೇ ಫೋನ್ ಮಾಡಿ ಆ ಎಮ್ಮನ್ಗೆ ಅಟೆಂಡ್ ಮಾಡಿ ಫಾಲೋ ಅಪ್ ಇದ್ದೀರಾ. ಬಿಡಿ, ನಾವೇನು ದೇವರಲ್ಲ. ಅಂದ ತಕ್ಷಣ ಚುಮ್ಮಂತ್ರ ಕಾಳಿನ ತಕ್ಷಣ ಅರ್ಧ ಗಂಟೆಯಲ್ಲಿ ರೆಡಿ ಮಾಡೋಕ್ಕಾಗಲ್ಲ. 6 ತಿಂಗಳು, 3 ತಿಂಗಳು, 2 ಲಕ್ಷ, 3 ಲಕ್ಷ ದುಡ್ಡು ತೊಗೊಂಡು ಮಾಡಿದಾರವ್ರು ಭಾಳ ಜನ ಅವರೇ ಇದ್ದಾರೆ. ನಾನು ತೊಗೊಂಡಿದ್ದು ಏನು ದುಡ್ಡು, ಅಮ್ಮ ಹೇಳ್ತಾರೆ ಈಗಲೂ, ಸರ್ ಏನಕ್ಕೂ ಇಲ್ಲ ಸರ್, ನೀವು ಕೇಳಿದ ದುಡ್ಡು, ನನಗೆ ನೀವು ದುಡ್ಡು ತೊಗೊಂಡು ಮಾಡ್ತೀರಾ ಇಲ್ವ ಅಂತ ಅನುಮಾನದಲ್ಲಿ ನಾನು ನೋಡೋಕೆ ಬಂದಿದ್ದೆ. ಬಟ್ ಅವ್ರಿಗೆ ನಂಬಿಕೆ ಬಂತು. ಇವತ್ತು ನಾನು ಹೇಳಿದ್ನಲ್ಲ, 4 ಗಂಟೆ ಮೇಲೆ ಫೋನ್ ಮಾಡಿದ್ದೀನಿ, ಅಯ್ಯಮ್ಮನಿಗೆ ಐತೆ ಅಂತ ಹೇಳಿದ್ದೀನಿ. ಸೊ ಅವ್ರ ಫ್ಯಾಮಿಲಿ ಅವ್ರ ಅತ್ತೆಗೂ ಅವ್ರ ಅಯ್ಯಮ್ಮನಿಗೆ ಇಬ್ಬರಿಗೂ ತೆಗಿಬೇಕು. ಅದೇ ಪಟ್ಟು ತೆಗೆದ್ಬಿಡಿ ಗುರುಗಳು ಅಂತಾರೆ ಅಯ್ಯಪ್ಪ. ಸೊ ಈ ಒಂದು ವಿಚಾರದಲ್ಲಿ ನೆಗೆಟಿವ್ನ ನಾನೇನೋ ಕಳ್ಸಿಕೊಡ್ತೀನಿ, ಏನೋ ಮಾಡ್ತೀನಿ, ಸೊ ಜನಕ್ಕೆ ದಾರಿ ತಪ್ಪಿಸ್ಬಾರ್ದು. ಇದು ಭಯ ಇಡ್ಸ್ಬಾರ್ದು. ಕೆಲವೊಂದ್ಸರಿ ಹೆಚ್ಚು ಕಮ್ಮಿ ಭಯ ಬೀಳೋರಾದ್ರೆ ಏನು ಮಾಡ್ತಾರೆ, ಭಯ ಪಡ್ತಾರೆ. ಸರ್ ನಾವೇನೋ ಇದರಲ್ಲಿ ನುಗ್ಗಿ ಈಚೆಗೆ ಬಂದಿರೋದಕ್ಕೆ ನಾವು ಧೈರ್ಯವಾಗಿರ್ತೀವಿ. ಭಯ ಬೀಳೋರಾದ್ರೆ ಏನು ಮಾಡ್ತಾರೆ, ಅಯ್ಯೋ ಸ್ವಾಮಿ ಹಂಗೆ ಮಾಡಬೇಡಿ, ಸ್ವಾಮಿ ಹಿಂಗೆ ಮಾಡಬೇಡಿ, ಅದೇನೈತೆ ನಾನು ಕೊಡ್ತೀನಿ. ಸೊ ಇವೆಲ್ಲನೂ ಭಯಸ್ಥರಿಗೆ ಅದು ಧೈರ್ಯ ಇರೋದಿಲ್ಲ, ಮತ್ತು ಏನಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಏನೇ ವಿದ್ಯೆ ಕಲ್ತೀರಿ ನೀವು ಏನೇ ವಿದ್ಯೆ ಕಲ್ತೀರಿ, ಇನ್ನೊಬ್ಬರನ್ನ ಎದುರಿಸೋದು
ನಾನೇ ಮಾಡಿದ್ದು ಅಂತ ಹೇಳಿದಲ್ಲ, ಇದು ಭಾಳ ತಪ್ಪು. ಇದನ್ನ ನಿಂತಿತ್ಕೋ. ಸೊ ಇದೊಂದು ನೀನು ಯಾರಾಗಿದ್ಯೋ, ನೀನು ಎಲ್ಲಿದೆಯೋ ಗೊತ್ತಿಲ್ಲ, ತಮಿಳ್ನಾಡು ಒಂದೇ, ಅಲ್ಲೇ ಇರು, ಪರವಾಗಿಲ್ಲ. ನಿನ್ನ ದೇವ್ರು ಒಳ್ಳೇದು ಮಾಡಲಿ ಅಂತಲೇ ನಾನು ಹೇಳೋದು ಇವತ್ತುರ್ಗು. ಆದರೆ ನಾನೇ ಮಾಡಿದ್ದು ಅಂತ ನಂಬರ್ ಕೊಟ್ಟು ಯಾವತ್ತೂ ಮಾತಾಡೋಕ್ಕೆ ಹೋಗಬೇಡ. ಈ ನಂಬರ್ ಒಂದು ಸಾಕು, ನಿನ್ನ ಯಾವ ಮೂಲೆಯಲ್ಲಿದ್ದರೂ ನಾನು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಮಾಡೋಕ್ಕೆ ಹೋಗಲ್ಲ. ಚಿಕ್ಕವನು ಅಂತ ನನಗೆ ಗಮನಕ್ಕೆ ಬಂದಿದೆ. ನೀನು ಒಳ್ಳೇದಾಗಲಿ, ನೀನು ಮಾಡ್ತಿರೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿ ವೃದ್ಧಿಯಾಗಷ್ಟೇ. ಕೆಟ್ಟ ಕೆಲಸ ಮಾಡಿ ಎದುರಿಸೋದು ಇದೆಲ್ಲ ನಮ್ಮಂಥವ್ರಿಗೆ ಮಾಡೋಕ್ಕೆ ಬರಬೇಡ. ನಿಮ್ಮ ಬೇರೆ ಯಾರಿಗಾರು ಟ್ರೈ ಮಾಡು. ಒಳ್ಳೆ ವಿಚಾರ ಹೇಳಿದ್ದೀರಾ. ಸೊ ವೀಕ್ಷಕರೇ, ಇದು ಯಾಕಂದರೆ ಭಗವಾನ್ ಸರ್ಗೆ ಒಂದು ಆಕ್ಸಿಡೆಂಟ್ ಆದಾಗ ಅವ್ರ ಆಸ್ಪತ್ರೆಯಲ್ಲಿ ಇದು ಒಂದು ಫೋಟೋ ನನಗೆ ಕಳಿಸಿದ್ರು. ಅದು ನಾನು ತೋರಿಸಿದ್ದೆ. ಹಿಂಗೆ ಯಾವುದೋ ಒಂದು ಕೇಸ್ ಮೇಲೆ ಹೋದಾಗ ಈ ಥರ ತೊಂದರೆ ಆಯಿತು ಅಂತ. ಸೊ ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ಒಬ್ಬರು ಡೈರೆಕ್ಟಾಗಿ ಭಗವಾನ್ ಸರ್ಗೆ ಫೋನ್ ಮಾಡಿ, ಈ ಥರ ಮಾಡಿದ್ದು ನಿಮ್ಗೆ ಏಟು ಬೀಳೋ ಥರ ಮಾಡಿದ್ದು ನಾನೇನೆ ಅಂತ ಒಬ್ಬರು ಫೋನ್ ಹಚ್ಚಿ ಮಾತಾಡಿ ಸ್ವಲ್ಪ ಬೆದರ್ಸೋಕ್ಕೆ, ಅಂದರೆ ಏನೋ ಒಂದು ಇದು ಮಾಡೋಕ್ಕೆ ನೋಡಿದರು. ಬಟ್ ಅದನ್ನು ಭಗವಾನ್ ಸರ್ ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡಿ, ಸೊ ಅಂದರೆ ಯಾರೇ ಆಗ್ಬೋದು, ಒಂದು ಫೋನ್ ಮಾಡಿ ಇದನ್ನು ನಾನೇ ಕೆಟ್ಟದ್ದು ಮಾಡಿದೆ ಅಂತ ಹೇಳ್ಕೊಡೋದಿಲ್ಲ. ಬಟ್ ಈತ ಅದು ಯಾಕೆ ಹಂಗೆ ಹೇಳೋದನ್ನೂ ಗೊತ್ತಿಲ್ಲ. ಬಟ್ ಅದರಲ್ಲೇ ಗೊತ್ತಾಗ್ತಾ ಇದೆ ಅವನೇನೋ ಒಂದು ತಪ್ಪು ಮಾಡೋಕ್ಕೆ ಹೊರಟಿದ್ದ ಅಂತ. ಅದಕ್ಕೊಂದು ಕ್ಷಮೆ ಭಗವಾನ್ ಸರ್, ಇಲ್ಲ ಹಂಗೆ ತಪ್ಪು ಮಾಡೋಕ್ಕೆ ಹೋಗ್ಬಿಟ್ರಿ, ಆದರೆ ಒಳ್ಳೇದು ಮಾಡಿರಿ, ಭಯ ಪಡಿಸ್ಬೇಡ್ರಿ ಯಾರಿಗೂ ಅಂತ ಒಂದು ವಿಚಾರ ತಿಳಿಸಿದ್ದಾರೆ. ಯಾಕಂದರೆ ಇದು ಅವ್ರಿಗೆ ಅಂತಲ್ಲ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುತ್ತೆ. ಯಾವುದೋ ಒಂದು ಶಕ್ತಿ ನಾನು ಬಿಟ್ಬಿಟ್ಟು ನಿಮಗೆ ತೊಂದರೆ ಕೊಡ್ತೀನಿ ಅನ್ನೋದು ಸುಳ್ಳು. ಹಂಗೆ ಆಗೋದಿಲ್ಲ. ದೈವನೇ ಆಗಿದ್ದರೆ ಆ ಥರ ತೊಂದರೆ ಕೊಡೋಕ್ಕಾಗಲ್ಲ. ಸೊ ಈ ಒಂದು ವಿಚಾರಗಳಲ್ಲಿ ಧೈರ್ಯ ಇಟ್ಕೊಳ್ಳಿ. ಯಾರಾದರೂ ಹಂಗೇನ ನಿಮ್ಮ ಅಂದರೆ ಇದು ಸಾಮಾನ್ಯವಾಗಿ ಬೇರೆಯವ್ರಿಗೂ ಹಿಂಗಾಗಿತ್ತು ಅಂದರೆ ಧೈರ್ಯವಾಗಿ ಇದ್ದರೆ ಅದು ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದು ಒಳ್ಳೆಯದಾಗುತ್ತೆ, ದೈವ ಕಾಪಾಡುತ್ತೆ. ನೆಕ್ಸ್ಟ್ ಇದೇ ಥರ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.